ಈಗಾಗಲೇ ಸುಪ್ರೀಂ ಕೋರ್ಟ್ ವರದಿ ಬಂದ ಮೇಲೆ ಹರಿಯಾಣದಲ್ಲಿ ಒಂದೇ ತಿಂಗಳಲ್ಲಿ ಆದೇಶವನ್ನು ಜಾರಿ ಮಾಡಿದೆ. ಹರಿಯಾಣ ಸರ್ಕಾರ ಜಾರಿ ಮಾಡಿಬಿಟ್ಟು ಒಳ ಮೀಸಲಾತಿ ಜಾರಿ ಮಾಡದೆ ಕರ್ನಾಟಕ ಸರ್ಕಾರ ಇಚ್ಛಾಶಕ್ತಿ ತೋರಿಸದೇನೆ ಮೋಸ ಮಾಡತಕ್ಕಂಥದ್ದೇನದ ಇದು ಹೆಚ್ಚು ಕಾಲ ನಡೆಯುವುದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡ್ಲಿಕ್ಕೆ ಬಯಸ್ತೇನೆ. ಕಾಲಹರಣ ಮಾಡದೆ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡಿ ಕಣ್ಣೊರೆಸುವಂತ ತಂತ್ರಗಾರಿಕೆ ನಿಲ್ಲಿಸಿ, ಮೋಸ ಮಾಡುವಂತ ತಂತ್ರಗಾರಿಕೆ ನಿಲ್ಲಿಸಿ, ನಾಗಮೋಹನ್ ದಾಸ್ ಅವರಿಗೆ ಈಗಾಗಲೇ ಏನು ಕಮಿಟಿ ಇದೆ ಅವ್ರ ಹತ್ರ ಎಲ್ಲ ಡೇಟಾನು ಇದೆ, ಅವಧಿ ವಿಸ್ತರಣೆ ಮಾಡದೇನೆ ಕೊನೆ ಪಕ್ಷ ಮಧ್ಯಂತರ ವರದಿ ಆದ್ರೂ ತಗೊಂಡು 6% ಜಾರಿ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ವಿ ಆರ್ ಡಿಮಾಂಡಿಂಗ್ ಫಾರ್ ದಿ ಇಂಟರ್ನಲ್ ರಿಸರ್ವೇಶನ್ ವಿತೌಟ್ ಫರ್ದರ್ ಡಿಲೇ. We demand the Honorable Commission to give 6% reservation to Madiga community and interim report. Data is already available with the Karnataka government. ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಆದಷ್ಟು ಬೇಗನೆ ಜಾರಿ ಮಾಡಬೇಕು. ಮಾಡದೇ ಇದ್ರೆ ನಾವು ಮತ್ತೆ ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೇನೆ. ಮತ್ತು ಅರುಂಧತಿ ಅಂತಕ್ಕಂಥ ಕಮ್ಯುನಿಟಿಗೆ ತಮಿಳುನಾಡಿನಲ್ಲಿ 3% ರಿಸರ್ವೇಶನ್ 2009ರಿಂದನೇ ಕೊಟ್ಟಿದ್ದಾರೆ. ಗೆಜೆಟ್ ನೋಟಿಫಿಕೇಶನ್ ಇದೆ. ಆ ತರ ಯಾವ ಕಮ್ಯುನಿಟಿಗೆ ಬೇಕಂತಾರ ಅವ್ರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ, ಮಾಡಿಕೊಡ್ಬೇಕು ಅಂತ ಒತ್ತಾಯ. ನೋಡಿ, ಕಾಂಗ್ರೆಸ್ನವರು ಕುತಂತ್ರ ಮಾಡ್ತಾ ಇದ್ದಾರೆ. ಈ ಮಾಧುಸ್ವಾಮಿ ವರದಿಯನ್ನ ಜಾರಿಗೊಳಿಸಲಿಕ್ಕೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ನಿರ್ಣಯ ತಗೊಂಡಾಗ ಎಲ್ಲ ಜಾತಿಯವರ ಸಭೆ ಕರೆದು, ಶಾಸಕರನ್ನ ಕರೆದು, ಪ್ರಮುಖರನ್ನ ಕರೆದು ಮತ್ತು ಮಠಾಧೀಶರನ್ನ ಕರೆದು ಅವರೆಲ್ಲರ ಜೋಡಿ ಚರ್ಚೆ ಮಾಡೇನೆ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಅದನ್ನ ಮಾತನ್ನ ಹೇಳಿ ಅಪ್ಪಿಕೊಂಡದ್ದ ಪರಿಣಾಮ 101 ಜಾತಿಗಳಾಗಿದಾವ. ಅಕಸ್ಮಾತ್ ಅವ್ರು ವಿರೋಧ ಮಾಡಿದ್ರ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕಲ್ಲ. ಇಲ್ಲಿ ಯಾರಿಗೂ ಅನ್ಯಾಯ ಆಗೋ ಪ್ರಶ್ನೆ ಇಲ್ಲ, ಸಾಮಾಜಿಕ ನ್ಯಾಯದ ಪ್ರಶ್ನೆ ಅದ, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಪ್ರಶ್ನೆ ಅದ. ನೋಡಿ ನಿಮಗೆ ನಾನು ಹೇಳ್ತೀನಿ, ದೇಶದಲ್ಲಿ ಆಡಳಿತ ನಡೀತಾ ಇದೆಲ್ಲ ಎದರ ಮೇಲೆ ನಡೀತಾ ಇದೆ? 2011 ಜನಗಣತಿ ಮೇಲೆ ದೇಶದಲ್ಲಿ ಆಡಳಿತ ನಡೀತಾ ಇದೆ. ಅದನ್ನೇ ಒಪ್ಪಿಕೊಂಡು ಮಾಡಿದೀವಿ. ಅಂಕಿ ಅಂಶಗಳು ನೋಡಿ 30 ಕೋಟಿ ಜನಸಂಖ್ಯೆ ಇದ್ದಾಗ ದೇಶದಲ್ಲಿ ಅದೇ ಅಂಕಿ ಅಂಶನೇ ಇರ್ತದೆ. ಇವತ್ತು 140 ಕೋಟಿ ಆದಾಗನು ಅದೇ ಅಂಶ ಇರ್ತದೆ. ಅದೇ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿರ್ತದೆ. ಅದರಲ್ಲೇನು ವ್ಯತ್ಯಾಸ ಆಗೋ ಕಾರಣ ಇಲ್ಲ. ನೋಡಿ, ಅದೆಲ್ಲ ಪೊಲಿಟಿಕಲ್ ಇಲ್ಲಿ ಕೇಳಿ, ಅದ ಮಾಡ್ಬೇಕಂತ ನಾನು ಹೇಳೋದು. ಹರಿಯಾಣಕ್ಕೆ ಮಾಡ್ಲಿಕ್ಕೆ ಆಗ್ತದ, ಪಕ್ಕದಾಗ ತಮಿಳುನಾಡಿನವ್ರಿಗೆ ಮಾಡ್ಲಿಕ್ಕೆ ಆಗ್ತದ, ನಿಮಗೆ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಈಗಾಗಲೇ ಹರಿಯಾಣದಲ್ಲಿ ಮಾಡಿಬಿಟ್ರು. ನಮ್ಮದು 120 ರಾಜ್ಯ ಇರಬಹುದು, 22 ರಾಜ್ಯ ಇರಬಹುದು. ಎಲ್ಲಿ ಬೇಕಂತಾರ ಅಲ್ಲಿ ಮಾಡಬೇಕು. ಎಲ್ಲಿ ಅನ್ಯಾಯ ಆಗದಂತ ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಮೊದಲು ಮಾಡಬೇಕು. ಈಗ ಅನ್ಯಾಯ ಆಗದ ಪ್ರಶ್ನೆ ಅಲ್ಲ. ಈಗ ಅಸ್ಪೃಶ್ಯರಿಗೆ ನಮಗೇನು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಈಗ ಉದಾಹರಣೆಗೆ ನಿಮ್ಮ ಸ್ಕ್ಯಾವೆಂಜರ್ಸ್ ಮಕ್ಕಳು, ಪೌರ ಕಾರ್ಮಿಕರ ಮಕ್ಕಳು ನಮಗೇನು ಸಿಗ್ತಾ ಇಲ್ಲತ್ತ ಅವರು ಒದ್ದಾಡ್ತಾ ಇದ್ದಾರ. ಅವ್ರ ಮಕ್ಕಳಿಗೆ ಕೊಡ್ರಪ್ಪ. ಮೀಸಲಾತಿ ಇರುದೇ ಅವ್ರ ಸಲಾಗಿ. ಹೇಳಿ. ನೋಡಿ, ಅದೇ ರೀ, ಸಿಕ್ಕಿಲ್ಲ ಅವ್ರಿಗೆ ಸಿಗ್ಬೇಕನ್ನೋದೇ ನಂದು. ನಾನು ಉದಾಹರಣೆ ಹೇಳಿದೆ ನಿಮಗ. ಗಟರ್ ಸ್ವಚ್ಛ ಮಾಡುವ, ರಸ್ತೆ ಕಸ ಗೂಡಿಸುವ, ಶೌಚಾಲಯಗಳನ್ನ ಕೈಯಿಂದ ತೊಳೆಯುವಂತವನ ಮಕ್ಕಳಿಗೆ ಮೊದಲು ಸಿಗಲಿ ಅನ್ನೋದೇ ಉದ್ದೇಶ ಇದು. ಅವ್ರಿಗೆ ಸಿಕ್ಕಿಲ್ಲ,
ಉದಾಹರಣೆಗೆ ಡಕ್ಕಲ್ಗರ್ ಅಂತ ಒಂದು ಕಮ್ಯುನಿಟಿ ಅದ್ ನೀವು ಉತ್ತರ ಕರ್ನಾಟಕದವ್ರು ಇದ್ದೀರಿ, ನಿಮ್ಗೆ ಗೊತ್ತದ. ಡಕ್ಕಲ್ಗರ್ ಕಮ್ಯುನಿಟಿ ಒಳಗೆ ಇವತ್ತಿಗೂ ಒಬ್ಬ ಗ್ರಾಜುಯೇಟ್ ಇಲ್ಲ, ಒಬ್ಬ ನೌಕರದಾರ ಇಲ್ಲ. ಅವ್ರಿಗೆ ಸಿಗಬೇಕು ಬೇಡ? ನಮ್ಮೊಳಗೆ ನಿಮ್ಗೆ ಗೊತ್ತದ, ಈ ನಿಮ್ಮ ಕೊಪ್ಪಳದವ್ರು ತೊಗಲ್ಗೊಂಬೆ ಆಟ ಅದು ಮಾಡೋರು ಅವ್ರು ನಮ್ಮವ್ರೆ. ಅವ್ರು ಊರು ಅಲ್ಲಿಮಾರಿಗಳು ಹೊಟ್ಟೆಪಾಡಿಗಾಗಿ ತೊಗಲ್ಗೊಂಬೆ ಆಟ ಮಾಡ್ಕೊಂಡು ಮೊನ್ನೆ ಪದ್ಮಶ್ರೀ ಕೊಟ್ರಲ್ಲ, ಶಿಳಕ್ಯಾತ್ರ ನಮ್ಮವ್ರು ತೊಗಲಿಂದು ಇದು ಮಾಡ್ತಾರ ಗೊಂಬೆಗಳನ್ನ. ಅವ್ರಿಗೆ ಸಿಗಬೇಕು ಬೇಡ? ಅವ್ರ ಮಕ್ಕಳಿಗೆ ಸಿಗಬೇಕು ಬೇಡ? ನಮ್ಮೂರಿನಲ್ಲೇ ಇವತ್ತು ಸ್ಕ್ಯಾವೆಂಜರ್ಸ್ ಇದ್ದಾರ, ಅವ್ರ ಮಕ್ಕಳಿಗೆ ಸಿಗಬೇಕು ಬೇಡ? ಅದಕ್ಕೆ ನನ್ನ ವಿನಂತಿ ಏನಂದ್ರೆ 101 ಜಾತಿಗೂ ಅವ್ರವ್ರ ಜನಸಂಖ್ಯೆಗೆ ಅನುಗುಣವಾಗಿ ಸಿಗಬೇಕನ್ನೋದು ನಮ್ಮ ಇದು. ಅದರಲ್ಲೇನು ಯಾರಿಗೂ ಅನ್ಯಾಯ ಮಾಡಬೇಕಾಗಿಲ್ಲ. ಸರ್ಕಾರಕ್ಕೆ ಮುಂದುವರ್ಸೋದಲ್ಲ. ಕಾಂಗ್ರೆಸ್ ನೀತಿ ಏನಂದ್ರೆ, ನಾನೊಬ್ಬ ದಲಿತ ಆಗಿ ಅಸ್ಪೃಶ್ಯ ಜನಾಂಗದಿಂದ ಬಂದವನಾಗಿ ಹೇಳ್ತೀನಿ, ದಲಿತರು ಮುಸಲ್ಮಾನರು ಎಲ್ಲಿದ್ದಾರ ಅಲ್ಲೇ ಇದ್ದು ವೋಟ್ ಬ್ಯಾಂಕ್ ಆಗ್ಬೇಕಂತಾರ. ಅವರು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಅವರು ಸರ್ಕಾರಿ ಅಧಿಕಾರಿಗಳಾಗಿ ಅವರು ಮುಖ್ಯವಾಹಿನಿಗೆ ಬಂದು ಸ್ವಂತ ಕಾಲ ಮೇಲೆ ನಿಂತರೆ ನಮ್ಮ ವೋಟ್ ಬ್ಯಾಂಕ್ ಇಲ್ಲ ಅಂತಾರೆ ಕಾಂಗ್ರೆಸ್ನವರು. ಅದಕ್ಕೆ ಅವ್ರನ್ನ ಅಲ್ಲೇ ಇಟ್ಟು ಗುಂಡಿ ಒಳಗೆ ಬಿದ್ದವಂಗ ನೀ ಮ್ಯಾಲ್ವಾನ ಅದೇನಿ, ನೀ ಮ್ಯಾಲ್ವಾನ ಅದೇನಿ ಅಂದಂಗ ಅವು ಗುಂಡಿ ಒಳಗೆ ಬಿದ್ದು ಒದ್ದಾಡ್ತಾ ಇದ್ದಾವು ಕೆಸರಿನಲ್ಲಿ. ಅವನಿಗೆ ದಂಡಿಗೆ ನಿಂತು ಏನ್ ಹೇಳೋದು ಅದನ್ನ ಮ್ಯಾಲ ನಿಂತು ನಾದೇನಿ ನೀ ಮ್ಯಾಲ್ ಬಾ ಅಂದ್ರೆ ಹೆಂಗ್ ಬರ್ತಾನ? ಕೈ ಹಿಡಿದು ಎತ್ತಿದಾಗ ಮ್ಯಾಲ ಬರ್ತಾನ. ಬಿಜೆಪಿ ಹೋರಾಟ ಅಲ್ಲ, ಬಿಜೆಪಿ ಮತ್ತು ಸಂಘ, ಅವ್ರ ಸಂಘದ ಬಗ್ಗೆ ಆರೋಪ ಮಾಡೋದು ಇದ್ರ ಸಲಾಗೆ ಮಾಡ್ತಾರೆ. ಕೆಳಗೆ ಬಿದ್ದಂತ ಜನರನ್ನ ಮೇಲೆ ಎತ್ತುವಂತ ಪ್ರಯತ್ನ ಸಂಘ ಮಾಡ್ತಾ ಇದೆ. ನಾವು ಸಂಘದ ವಿಷಯಕ್ಕೆ ಈ ವಿಷಯಕ್ಕೆ ಬಂದಾಗ ನಾವು ಇವತ್ತು ಹೇಳಬಾರ್ದು, ಆದರೂ ಹೇಳ್ತೀನಿ. ಮೋಹನ್ ಭಾಗವತ್ ಅವರಿಗೆ ಈ ವಿಷಯ ಗಮನಕ್ಕೆ ತಂದಾಗ ಬಿಜೆಪಿ ವೋಟ್ ಬ್ಯಾಂಕ್ಗಾಗಿ ರಾಜಕಾರಣ ಮಾಡಬಾರದು, ಸಾಮಾಜಿಕ ನ್ಯಾಯಕ್ಕಾಗಿ ಮಾಡಬೇಕು, ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಅಧಿಕಾರ ನಡೆಸಬೇಕು. ಅದಕ್ಕೆ ಕೊಡಿ ಮೊದಲು ಅಂತ ಹೇಳಿದ್ರು, ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲರಿಗೂ ಸಿಗ್ಲಿ ಅಂತ.